ಈಗಲೇ ಪ್ರೀತಿಯ ಪ್ರಾಧ್ಯಾಪಕರೇ ಹಾಗೂ ನನ್ನೆಲ್ಲ ಸ್ನೇಹಿತರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಗುವಿನ ಹೂವು ಹರಿದಾಗ ಸಂತಸ ನೋಡುವುದು, ಒಳ್ಳೆಯ ಮನಸ್ಸುಗಳು ಸೇರಿದಾಗ ಸೌಹಾರ್ದ ಬೆಳೆಯುವುದು, ಜ್ಞಾನದ ಬೆಳಕು ಹರಡಿದಾಗ ಭವಿಷ್ಯ ಒಡೆಯುವುದು, ಮಹನೀಯರ ಹೆಜ್ಜೆ ಬಿದ್ದಾಗ ವೇದಿಕೆ ಪಾವನವಾಗುವುದು. ಇಂದು ನಮ್ಮ ನಡುವೆ ಆಗಮಿಸಿದ ಗಣ್ಯರ ಉಪಸ್ಥಿತಿಯಿಂದ ಈ ಕಾರ್ಯಕ್ರಮಕ್ಕೆ ಹೊಸ ಮೆರುಗು ಬಂದಿದೆ ಅಂತ ಹೇಳುತ್ತಾ ನನ್ನ ಒಂದು ಸ್ವಾಗತ ಭಾಷಣವನ್ನು ಪ್ರಾರಂಭಿಸುತ್ತಿದ್ದೇನೆ. ಅತಿಥಿ ದೇವೋ ಭವ ಎನ್ನುವ ನಮ್ಮ ಸಂಸ್ಕೃತಿಯಲ್ಲಿ ನಿಮ್ಮ ಆಗಮನಕ್ಕೆ ನಮ್ಮ ಎಲ್ಲರ ಸಂತಸದಲ್ಲಿ ಜ್ಞಾನದ ಬೆಳಕನ್ನು ಹಂಚುವ ಮಹನೀಯರು, ಸಾಧನೆಯ ಶಿಖರವನ್ನು ಮುಟ್ಟಿದ ಗಣ್ಯರು, ನಿಮ್ಮ ಹೆಜ್ಜೆಗಳಿಂದ ಈ ವೇದಿಕೆಗೆ ಗೌರವ ಹೆಚ್ಚಿದೆ. ನಿಮ್ಮ ಉಪಸ್ಥಿತಿಯಿಂದ ನಮ್ಮ ಮನಸ್ಸುಗಳು ಹರ್ಷಗೊಂಡಿವೆ. ನಿಮ್ಮ ಅನುಭವವು ನಮಗೆ ಸ್ಫೂರ್ತಿಯ ಚಿಲುಮೆ, ನಿಮ್ಮ ಮಾತುಗಳು ನಮ್ಮ ಬದುಕಿನ ದಾರಿದೀಪ, ನಿಮ್ಮ ಆಶೀರ್ವಾದ ನಮ್ಮ ಭವಿಷ್ಯದ ಬಲ, ನಿಮ್ಮ ಆಗಮನ ನಮ್ಮ ಭಾಗ್ಯದ ಫಲ. ಇಂದು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಗೌರವಾನ್ವಿತ ಸದ್ಯೋಜಾತ ಶಾಸ್ತ್ರಿ ಹಿರೇಮಠ ಸರ್ ಅವರಿಗೆ ನಮ್ಮ ಅರ್ಥಶಾಸ್ತ್ರದ ವಿಭಾಗದ ಪರವಾಗಿ ಪ್ರೀತಿ, ಗೌರವ ಮತ್ತು ಕೃತಜ್ಞತೆಯೊಂದಿಗೆ ಹೃತ್ಪೂರ್ವಕ ಸ್ವಾಗತವನ್ನು ನೀಡುತ್ತೇನೆ. ಜ್ಞಾನದ ದೀಪ ಹಚ್ಚುವ ಗುರುಗಳು, ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಮಾರ್ಗದರ್ಶಕರು, ಅರ್ಥಶಾಸ್ತ್ರದ ಅರ್ಥವನ್ನು ವಿದ್ಯಾರ್ಥಿಗಳ ಬದುಕಿನಲ್ಲಿ ತುಂಬಿಸಿದವರು, ಶಿಕ್ಷಣದ ಸೇವೆಯಲ್ಲಿ ಸದಾ ಮುಂಚೂಣಿಯಲ್ಲಿರುವ ನಮ್ಮ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಹಿರಿಯ ಪ್ರಾಧ್ಯಾಪಕರು ಆದ ಡಾಕ್ಟರ್ ಬಸವರಾಜ್ ಎಸ್ ಪೆಂಡೆ ಸರ್ ಅವರಿಗೆ ನಮ್ಮ ಅರ್ಥಶಾಸ್ತ್ರದ ವಿಭಾಗದ ಪರವಾಗಿ ಪ್ರೀತಿ, ಗೌರವ ಮತ್ತು ಹೃತ್ಪೂರ್ವಕ ಅಭಿನಂದನೆಗಳೊಂದಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅನುಭವದ ಅಮೂಲ್ಯ ನಿಧಿಯಾಗಿರುವವರು, ವಿನಯದ ಮೂಲಕ ನಮ್ಮೆಲ್ಲರ ಮನ ಗೆದ್ದವರು, ಮಾರ್ಗದರ್ಶನದ ಬೆಳಕಾಗಿ ನಿಂತವರು ಹಾಗೂ ನಮ್ಮೆಲ್ಲರಿಗೂ ಪ್ರೇರಣೆಯಾದವರು ಡಾಕ್ಟರ್ ಟಿ ರಾಜೇಂದ್ರ ಪ್ರಸಾದ್ ಅವರು. ನಮ್ಮ ಅರ್ಥಶಾಸ್ತ್ರದ ವಿಭಾಗದ ಹಿರಿಯ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಟಿ ರಾಜೇಂದ್ರ ಪ್ರಸಾದ್ ಅವರು ಕಾರಣಾಂತರಗಳಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ. ಆದರೂ ಸಹ ಸಭೆಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ತಾಯಿ ಹೇಗೆ ಮಕ್ಕಳ ಕೈ ಹಿಡಿದು ನಡೆಸುವರೋ ಹಾಗೆ ನಮ್ಮ ಕನಸುಗಳಿಗೆ ದಾರಿ ತೋರಿದವರು, ತಾಯಿ ಹೇಗೆ ತಪ್ಪನ್ನು ತಿದ್ದಿ ಸರಿದಾರಿಗೆ ತರುವರೋ ಹಾಗೆ ನಮ್ಮ ಬದುಕಿಗೆ ಮೌಲ್ಯ ತುಂಬಿದವರು, ವಿದ್ಯಾರ್ಥಿಗಳ ನೋವು ನಲಿವುಗಳನ್ನು ಹರಿತು ತಮ್ಮ ಮಕ್ಕಳನ್ನೇ ಕಾಳಜಿ ವಹಿಸುವವರು ನಮ್ಮ ಮೆಚ್ಚಿನ ಗುರುಗಳಾಗಿರುವಂತಹ ಗುರುಮಾತೆಯಾಗಿರುವಂತಹ ಡಾಕ್ಟರ್ GM ಪಾರ್ವತಮ್ಮ ಮೇಡಮ್ ಅವರು. ಓದಿ ಬದುಕನ್ನು ಕಟ್ಟಿಕೊಳ್ಳಿ ಎಂಬ ಕಿವಿಮಾತಿನ ಜೊತೆಗೆ ಸೋಮಾರಿತನವನ್ನು ದೂರ ಮಾಡಿ ಸಾಧನೆಯ ಹಾದಿಯಲ್ಲಿ ನಡೆಯಲು ಕಲಿಸಿದವರು, ಕನಸು ಕಾಣುವುದಷ್ಟೇ ಅಲ್ಲ ಅದನ್ನು ನಡೆಸಿ ಮಾಡಿಕೊಳ್ಳಲು ಪ್ರೇರೇಪಿಸಿದವರು, ಪುಸ್ತಕವೇ ನಿಮ್ಮ ಗೆಳೆಯ, ಶಿಕ್ಷಣವೇ ನಿಮ್ಮ ಆಸ್ತಿ ಎಂದು ಹೇಳುತ್ತಾ ಪ್ರೀತಿಯ ಪ್ರತಿ ವಿದ್ಯಾರ್ಥಿಯ ಯಶಸ್ಸಿಗಾಗಿ ಹಗಲಿರುಳು ಶ್ರಮಿಸುವ ಗುರುಗಳು, ನಮ್ಮ ಮೆಚ್ಚಿನ ಗುರುಗಳಾಗಿರುವಂತಹ ಡಾಕ್ಟರ್ SR ಕೇಶವ ಸರ್ ಅವರಿಗೆ ಸಂಖ್ಯೆಗಳ ನಡುವೆ ಸಮಾಜದ ಕನಸು ಕಂಡವರು, ಸಂಖ್ಯಾಶಾಸ್ತ್ರದ ಸೂಕ್ಷ್ಮ ಲೆಕ್ಕಗಳ ಅರ್ಥವನ್ನು ಸುಲಭವಾಗಿ ವಿವರಿಸಿದವರು, ಕಠಿಣವಾದ ಪಾಠಗಳನ್ನು ಸರಳವಾಗಿ ಬೋಧಿಸಿ ವಿದ್ಯಾರ್ಥಿಗಳ ಮನ ಗೆದ್ದ ಗುರುಗಳು, ಪ್ರತಿ ಸೂತ್ರದ ಹಿಂದೆ ಇರುವ ಅರ್ಥವನ್ನು ಸರಳವಾಗಿ ಮನಗಾಣಿಸಿದಂತಹ ಗುರುಗಳು, ವಿದ್ಯಾರ್ಥಿಗಳ ಚಿಂತನೆಗೆ ದಾರಿ ತೋರಿಸಿದವರು ನಮ್ಮ ಪ್ರೀತಿಯ ಗುರುಗಳಾಗಿರುವಂತಹ ಪ್ರೊಫೆಸರ್ ಡಾಕ್ಟರ್ S ಪುಟ್ಟಸ್ವಾಮಯ್ಯ ಸರ್ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ
ಮುಕ್ತ ನಗು, ಸರಳ ಮಾತು, ಮನಗೆಲ್ಲುವ ಸ್ವಭಾವ, ಜ್ಞಾನವನ್ನು ಹಂಚುವ ನಡೆ ನಮ್ಮೆಲ್ಲರಿಗೂ ದೊಡ್ಡ ಪ್ರೇರಣೆ ಹಾಗೂ ನಿರ್ವಹಣಾ ಅರ್ಥಶಾಸ್ತ್ರದ ಪಾಠವನ್ನು ಸರಳವಾಗಿ ಮನವರಿಸುತ್ತಾಗಿರುವ ಗುರುಮಾತೆಯಾಗಿರುವಂತಹ ನಮ್ಮ ಪ್ರೀತಿಯ ಗುರುಗಳಾಗಿರುವಂತಹ ಅಸೋಸಿಯೇಟ್ ಪ್ರೊಫೆಸರ್ ಗೌರವಾನ್ವಿತ ಡಾಕ್ಟರ್ ಜಯಲಕ್ಷ್ಮೀ ಪ್ರಿಯಾ ಮೇಡಮ್ ಅವರು ಸಹ ಒಂದು ಕಾರ್ಯಕ್ರಮದ ಹಾಗೂ ಹೊಸ ಆಲೋಚನೆ, ಹೊಸ ಅಧ್ಯಯನದ ಮೂಲಕ ಶಿಕ್ಷಣಕ್ಕೆ ಮೌಲ್ಯ ಹೆಚ್ಚಿಸುವ ಶ್ರಮಜೀವಿಗಳು ನಮ್ಮ ಸಂಶೋಧನಾರ್ಥಿಗಳು. ನಮ್ಮ ಅರ್ಥಶಾಸ್ತ್ರ ವಿಭಾಗದ ಎಲ್ಲ ಸಂಶೋಧನಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿ, ಗೌರವ ಮತ್ತು ಕೃತಜ್ಞತೆಗಳೊಂದಿಗೆ ಸ್ವಾಗತ, ಸುಸ್ವಾಗತ. ನಿಸ್ವಾರ್ಥ ಸೇವೆಯೊಂದಿಗೆ ಕಾಲೇಜಿನ ಚಲನೆಗೆ ಬೆನ್ನೆಲುಬಾಗಿರುವವರು, ಕಚೇರಿಯ ಕಾರ್ಯದಿಂದ ಹಿಡಿದು ಎಲ್ಲಾ ಕಾರ್ಯಗಳನ್ನು ನಿಶಬ್ದವಾಗಿ ಶ್ರಮಿಸುವ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಅರ್ಥಶಾಸ್ತ್ರದ ವಿಭಾಗದ ಪರವಾಗಿ ಸ್ವಾಗತ, ಸುಸ್ವಾಗತವನ್ನು. ಒಂದೇ ವೇದಿಕೆ, ಒಂದೇ ನೆನಪು, ಒಂದೇ ನಗು, ಒಂದೇ ಸ್ನೇಹದ ಹಾದಿ. ಪ್ರತಿ ವರ್ಷದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಿಮ್ಮ ಜೊತೆ ಇರುವ ಕ್ಷಣವೇ ನಮಗೆ ಹಬ್ಬದ ರೀತಿ. ನಗುವಿನಲ್ಲಿ, ಆಟದಲ್ಲಿ, ಪಾಠದಲ್ಲಿ ನಮ್ಮ ಜೊತೆ ಕಳೆದ ಪ್ರತಿ ಕ್ಷಣವು ನಮಗೆ ಸುವರ್ಣ. ನೀವು ಕೇವಲ ಸಹಪಾಠಿಗಳಲ್ಲ, ನಮ್ಮ ಪ್ರೀತಿಯ ಸಹೋದರ ಸಹೋದರಿಯರು. ಇಂದು ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಪ್ರೀತಿ ಮತ್ತು ಗೌರವದೊಂದಿಗೆ ಪೂರ್ವಕವಾದ ಸ್ವಾಗತ, ಸುಸ್ವಾಗತ. ಹಾಗೆ ವೇದಿಕೆಯ ಅಲಂಕಾರದಿಂದ ಹಿಡಿದು ಕಾರ್ಯಕ್ರಮದ ಪ್ರತಿಯೊಂದು ಕ್ಷಣದವರೆಗೆ ನಿಶಬ್ದವಾಗಿ ಶ್ರಮಿಸಿದ ಶ್ರಮಜೀವಿಗಳು ನಮ್ಮ ಪ್ರಥಮ ವರ್ಷದ ನನ್ನೆಲ್ಲ ಸ್ನೇಹಿತರು. ನಿಮ್ಮ ಪರಿಶ್ರಮಕ್ಕೆ ಮೊದಲನೇದಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳುತ್ತಾ, ಇಂದು ಈ ವೇದಿಕೆಗೆ ಜೀವ ತುಂಬಿದ ನಮ್ಮ ಪ್ರಥಮ ವರ್ಷದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿ, ಗೌರವ ಮತ್ತು ಹೃತ್ಪೂರ್ವಕ ಕೃತಜ್ಞತೆಗಳೊಂದಿಗೆ ಸ್ವಾಗತ, ಸುಸ್ವಾಗತ. ಹಾಗೆಯೇ ಇಂದು ನೀವೆಲ್ಲ ಸಹ ವಿಡಿಯೋ ಮಾಡಿಕೊಳ್ಳುವ ಪರಿವರ್ತಕರಲ್ಲಿ ಏರ್ಪಡಿಸಿರುವಂತಹ ಒಂದು ಮಾಧ್ಯಮ ಮಿತ್ರರಿಗೂ ಹಾಗೂ ಧ್ವನಿ ಪರಿವರ್ತಕ ಮಿತ್ರರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆದರಣೀಯವಾದಂತಹ ಸ್ವಾಗತ, ಸುಸ್ವಾಗತವನ್ನು ಬಯಸುತ್ತಾ, ಕೊನೆಯದಾಗಿ ಅರ್ಥಶಾಸ್ತ್ರವು ಕೇವಲ ಹಣಕಾಸು ಮತ್ತು ಅಭಿವೃದ್ಧಿಯ ಅಧ್ಯಯನವಲ್ಲ, ಸಮಾಜದ ಮೌಲ್ಯಗಳು ಮತ್ತು ಸಂಸ್ಕೃತಿಯೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ. ಆದ್ದರಿಂದ ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಯಲ್ಲಿರುವಂತಹ ಪ್ರತಿಭೆಗಳನ್ನು ಹೊರತರುವುದರ ಜೊತೆಗೆ ಏಕತೆ, ಸ್ನೇಹ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ ಅಂತ ಹೇಳುತ್ತಾ, ಈ ಒಂದು ನನ್ನ ಪುಟ್ಟ ಸ್ವಾಗತ ಭಾಷಣವನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ನನ್ನೆಲ್ಲ ಪ್ರಾಧ್ಯಾಪಕರಿಗೂ ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೂ ಶಿರವಾಗಿ ನಮಸ್ಕರಿಸುತ್ತಾ ನನ್ನ ಪುಟ್ಟ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ.